ಈ ಯುಗಾದಿ ಚಾಂದ್ರಮಾನ ಮಾಸಕ್ರಮದ ಪ್ರಕಾರ ವಿಶ್ವಾವಸು ಸಂವತ್ಸರದ ಆರಂಭದ ದಿನ. ಈ ದಿನವನ್ನು ನಮ್ಮ ಭಾರತದ ಅನೇಕ ಕಡೆಗಳಲ್ಲಿ ಹೊಸ ವರ್ಷದ ಮೊದಲನೆಯ ದಿನವೆಂದು ಹೇಳುತ್ತಾರೆ. ಈ ದಿನದ ಬಳಿಕ ನಮ್ಮ ರಾಶಿ ಫಲಗಳಲ್ಲಿಯೂ ಹಲವಾರು ಬದಲಾವಣೆಗಳಾಗುತ್ತವೆ ಎಂಬ ನಂಬಿಕೆ ಇದೆ. ಹಾಗಾದರೆ ಈ ವರ್ಷದ ಯುಗಾದಿಯ ಬಳಿಕ ಯಾವ ಯಾವ ರಾಶಿಯವರಿಗೆ ಏನೆಲ್ಲ ಫಲಗಳಿದೆ ಎಂಬುದರ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ. ಮೇಷರಾಶಿ. ಈ ವರ್ಷ 7.5 ವರ್ಷದ ಶನಿಯ ಸಂಚಾರದ ಕ್ಲೇಶ ನಿಮ್ಮನ್ನ ಕಾಡುವುದು. ಅನವರತ ದುಃಖ ಹಾಗೂ ನೀರಿನಲ್ಲಿ ಮತ್ತೆ ಮತ್ತೆ ಮುಳುಗುವಿಕೆ ಎನ್ನುವ ಫಲವು 12ನೇ ಸ್ಥಾನದ ಶನಿಯ ಫಲವಾಗಿರುತ್ತದೆ. ಸಾಹಸ ಪ್ರಿಯರು, ಧೈರ್ಯವಂತರು ಆದ ನೀವು ವ್ಯಯದ ಶನಿ ತೃತೀಯ ಗುರುವಿನಿಂದ ಗಾಳಿಯನ್ನ ಗುದ್ದಿ ಮೈನೋವು ಮಾಡಿಕೊಳ್ಳುವ ಸ್ಥಿತಿ ಹಾಗೂ ಕರ್ಮಾಧಿಪತಿಯ ವ್ಯಯಸ್ಥಿತಿಯಿಂದ ಸಂಕಟವನ್ನ ಎದುರಿಸುವಿರಿ. ವರ್ಷಾರಂಭದ 2 ತಿಂಗಳಲ್ಲಿ ಕುಜನ ಚತುರ್ದಶದ ನೀಚ ಸ್ಥಿತಿಯಿಂದಾಗಿ ದೇಹಾರೋಗ್ಯವೂ ಕೆಡುವುದು. ಉದ್ಯೋಗ ಕಳೆದುಕೊಳ್ಳುವ ಭೀತಿ ಇದೆ. ಹಿಂಬಡ್ತಿ, ವರ್ಗಾವಣೆ ಮೊದಲಾದ ಅಹಿತಕರ ಅನುಭವಗಳಾಗುವುದು. ಮಕ್ಕಳ ಚಿಂತೆ ಕಾಡುವುದು. ಕಾರ್ಮಿಕರ ಅಸಹಕಾರವೂ ಹೆಚ್ಚುವುದು. ಸಂಘದೋಷದಿಂದ ಮಕ್ಕಳು ಅಪವಾದಕ್ಕೆ ಪಾತ್ರರಾಗಬಹುದು. ಉದರ ವ್ಯಾಧಿ, ಅಲರ್ಜಿ, ಕಣ್ಣು ನೋವು ಕಾಣಿಸಬಹುದು. ಕೊನೆಯ 10 ತಿಂಗಳು ರಾಹುವು ಅನುಕೂಲನಾಗುವ ಪ್ರಯುಕ್ತ ಕಂಪ್ಯೂಟರ್, ಎಲೆಕ್ಟ್ರಿಸಿಟಿ, ಬಾಹ್ಯಾಕಾಶ, ಔಷಧ, ರಾಸಾಯನಿಕ ಕ್ಷೇತ್ರದ ಉಪಜೀವಿಗಳಿಗೆ ಹೆಚ್ಚಿನ ಅನುಕೂಲವಿದೆ. ಷೇರು, ಸಟ್ಟ, ಫೈನಾನ್ಸ್ ವ್ಯವಹಾರಗಳಲ್ಲಿ ಬಹಳ ನಷ್ಟವಾದೀತು. ಹೊಸ ಹೂಡಿಕೆಗೆ ಇದು ಸಕಾಲವಲ್ಲ. ದಾಂಪತ್ಯದಲ್ಲೂ ಕ್ಲೇಶ ಕಾಣಿಸಬಹುದು. ಅರಿಷ್ಟ ಪರಿಹಾರಕ್ಕೆ ಶ್ರೀಕೃಷ್ಣ, ಮುಖ್ಯ ಪ್ರಾಣದೇವರ ಆರಾಧನೆ, ರುದ್ರದೇವರ ಸೇವೆ ಉತ್ತಮ. ಹವಳದಾನ ಹಾಗೂ ಧಾರಣೆಯಿಂದ ಶುಭ. ವೃಷಭ ರಾಶಿ. ಕಷ್ಟ ಸಹಿಷ್ಣುಗಳು, ತ್ಯಾಗಿಗಳು ಆದ ನಿಮ್ಮ ಸಾಮರ್ಥ್ಯ ಪ್ರಕಟಿಸುವ ಕಾಲ ಸನ್ನಿಹಿತವಾಗಿದೆ. ಲಾಭಾಧಿಪತಿಯ ಧನಸ್ಥಾನ ಸ್ಥಿತಿ, ಭಾಗ್ಯ ಕರ್ಮಾಧಿಪತಿಯ ಲಾಭ ಸ್ಥಿತಿಯಿಂದಾಗಿ ನಿಮ್ಮ ಭಾಗ್ಯ ರವಿ ಉದಯಾಚಲವನ್ನೇರಿರುವನೆಂದರೆ ತಪ್ಪಾಗದು. ಜಟ್ಟಿ ಹಾಕಿದ್ದೇ ಪಟ್ಟು ಎಂಬಂತೆ ಈ ವರ್ಷ ಹಾಡಿದ್ದೇ ರಾಗ, ಹಾಕಿದ್ದೇ ತಾಳ ಎಂಬಂತೆ ಪರಿಸ್ಥಿತಿಯು ನಿಮ್ಮ ಅನುಕೂಲಕರವಾಗಿರುವುದು. ಲಾಭದ ಶನಿ ಸ್ತ್ರೀಲಾಭ, ಧನಲಾಭ, ಯಶಸ್ಸಿಗೆ ಕಾರಣನಾಗುವನು. ಷೇರು, ಫೈನಾನ್ಸ್ ವ್ಯವಹಾರ, ವಿದೇಶ ವಿನಿಮಯ, ರಫ್ತು, ಕಬ್ಬಿಣ, ಕಚ್ಚಾ ವಸ್ತು, ತೈಲ, ದವಸ ಧಾನ್ಯಗಳ ವ್ಯವಹಾರ ಉತ್ತಮವಾಗಿರುವುದು. ವಿವಾದಗ್ರಸ್ತವಾದ ಆಸ್ತಿಪಾಸ್ತಿಗಳು ನಿಮ್ಮ ವಶಕ್ಕೆ ಬರುವವು. ಸ್ವ ಉದ್ಯೋಗಿಗಳಿಗೂ ವೇತನದಾರರಿಗೂ ಇದು ಉತ್ತಮ ವರ್ಷ. ಕಾರ್ಮಿಕರು ಕೂಡ ಸಂತೃಪ್ತರಾಗಿದ್ದು ಆಜ್ಞಾನುವರ್ತಿಗಳಾಗುವರು. ಮನೆಯಲ್ಲಿ ಮಂಗಳವಾದ್ಯದ ಮಂಜುಳ ಧ್ವನಿ ಪ್ರತಿನಿಧಿಸುವುದು. ದೇವಸ್ಥಾನ, ದೈವಸ್ಥಾನ, ಮಠದ ಜೀರ್ಣೋದ್ಧಾರ ಕೈಗೂಡುತ್ತದೆ. ಆಸ್ತಿ ಖರೀದಿ, ಮನೆ ನಿರ್ಮಾಣ, ಆಭರಣ, ವಾಹನ ಖರೀದಿಯಿಂದ ಸಂತೋಷವಿದೆ. ಐಟಿ-ಬಿಟಿ ಉದ್ಯೋಗಿಗಳಿಗೆ ಮಧ್ಯೆ ಮಧ್ಯೆ ಕೆಲವು ತೊಂದರೆಗಳು ಕಾಣಿಸಬಹುದು. ಚಮ್ಮಾರ, ಕಮ್ಮಾರ, ಕುಲಾಲ, ನೇಕಾರ, ಗಣಿಯ, ಶ್ರಮಿಕ ಜೀವಿಗಳು ಡಿಸೆಂಬರ್ ಅನಂತರ ವರ್ಷದ ಕೊನೆಯ ತನಕ ಹೆಚ್ಚಿನ ವೇತನ ಪಡೆಯಬಹುದು. ವಾಹನ ಸಂಚಾರದಲ್ಲಿ ಎಚ್ಚರ. ಸಾಂಕ್ರಾಮಿಕ ರೋಗ ಭೀತಿ ಕಾಡುವುದು. ವಜ್ರದಾನ ಹಾಗೂ ಧಾರಣೆಯಿಂದ ಶುಭ. ವಿಘ್ನ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ, ಗಣಪತಿಯನ್ನ ಆರಾಧಿಸಿ. ನರಸಿಂಹನ ಸೇವೆಯಿಂದ ದುರಿತ ನಿವೃತ್ತಿ. ಮಿಥುನ ರಾಶಿ. ಜನ್ಮಗುರು, ಕರ್ಮಶನಿ, ಧರ್ಮದ ರಾಹುಗಳಿಂದ ಚತುರರು, ಕಲಾ ಕ್ರೀಡಾಸಕ್ತರು ಆದ ನೀವು ಈ ವರ್ಷ ನಿರುತ್ಸಾಹವನ್ನು ಹೊಂದುವಿರಿ. ಗುರುವಿನಿಂದ ಸ್ಥಾನಭ್ರಂಶ, ಧನಕ್ಷಯಗಳು, ಶನಿಯಿಂದ ಹೃದ್ರೋಗ, ಧನಹಾನಿ, ವಿದ್ಯಾಭಂಗ, ಅಪಕೀರ್ತಿಗೆ ಭಾಜನರಾಗುವಿರಿ. ಶ್ರಮಿಕ ವರ್ಗಕ್ಕೂ ಈ ವರ್ಷ ಉತ್ತಮ ಫಲ ನೀಡದು. ತುಟಿ ಮೀರಿದ ಮಾತು ಕಲಹಕ್ಕೆ ಕಾರಣವಾದೀತು. ಮಕ್ಕಳ ಮದುವೆ, ವಿದ್ಯಾಭ್ಯಾಸದ ಬಗ್ಗೆ ಆತಂಕವಿದ್ದರೂ ನಿರಾಶೆ ಬೇಡ. ಸಹೋದರ ಸಂಬಂಧಿ ವಿವಾದ ಕಂಡುಬಂದೀತು. ತೀರ್ಥಯಾತ್ರೆಯಿಂದ ದೇಹ ಮನಸ್ಸುಗಳು ಶುಚಿಯಾಗುವವು. ವಿದೇಶ ಪ್ರಯಾಣ ಯೋಗವಿದೆ. ರಫ್ತು ಸಂಬಂಧಿ ಉದ್ಯಮಗಳು, ಕಂಪ್ಯೂಟರ್, ಔಷಧ, ರಾಸಾಯನಿಕ, ಜೈವಿಕ ವಸ್ತುಗಳ ಉತ್ಪಾದನೆಯಲ್ಲೂ ತಕ್ಕ ಮಟ್ಟಿನ ಲಾಭವಿದೆ. ಕೃತಕ ಬುದ್ಧಿಮತ್ತೆ, ಸಂಶೋಧನೆ, ಅಧ್ಯಾಪನ ಕ್ಷೇತ್ರದಲ್ಲಿ ಗೌರವಾಧಾರ ಪ್ರಾಪ್ತಿಯಾದರೂ ಆರ್ಥಿಕವಾಗಿ ಪ್ರಯೋಜನವಿರದು. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಕ್ಷೇತ್ರದಲ್ಲಿ ಕ್ರಿಮಿಕೀಟ, ಕಾಡು ಪ್ರಾಣಿಗಳ ಹಾಗೂ ವಾತಾವರಣದ ವ್ಯತ್ಯಯದ ಪ್ರಭಾವ ಕಾಣಬಹುದು.
ಭೂ ಖರೀದಿ, ಗೃಹ ಪ್ರವೇಶ, ಮದುವೆ ಮುಂಜಿಗಳು ನಡೆದರೂ ಮನಸ್ಸು ಖಿನ್ನವಾಗಿರುವುದು. ಜನವರಿಯ ಅನಂತರ ಯುಗಾದಿಯ ತನಕ ಗೃಹ ಕಲಹ, ಭೂ ವಿವಾದ, ಪಶುನಾಶ, ಕೃಷಿಯಲ್ಲಿ ನಷ್ಟ ಕಂಡುಬಂದಾವು. ಪತ್ನಿ ಪುತ್ರರಲ್ಲಿ ವಿವಾದ ಕಂಡುಬರಬಹುದು. ಆಲಸ್ಯದಿಂದ ಕಾರ್ಯಹಾನಿ. ಅರಿಷ್ಟ ಪರಿಹಾರಕ್ಕೆ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಸೇವೆ ಮಾಡಿ. ಸೋದೆ, ಮಂತ್ರಾಲಯ, ಸುಬ್ರಹ್ಮಣ್ಯದಲ್ಲಿ ಸೇವೆ ಮಾಡಿರಿ. ಪಚ್ಚೆ ಹರಳಿನ ದಾನ ಹಾಗೂ ಧಾರಣೆಯಿಂದ ಶುಭ. ಕರ್ಕಾಟಕ ರಾಶಿ. ಈ ಸಂವತ್ಸರದಲ್ಲಿ ಈ ರಾಶಿಯ ಅಧಿಪತಿ ಚಂದ್ರ ಹಾಗೂ ರಾಶಿಯ ನಿವಾಸ ಸ್ಥಳವಾದ ಸಮುದ್ರದಂತೆ ನೀವು ಕೂಡ ವೃದ್ಧಿ ಕ್ಷಯಕ್ಕೆ ಭಾಜನರಾಗುವಿರಿ. ಅಷ್ಟಮ ಶನಿ ಪೀಡೆ ತಪ್ಪಿದರೂ ಅಷ್ಟಮದ ರಾಹು, ನವಮ ಶನಿ, ವ್ಯಯದ ಗುರುಗಳಿಂದಾಗಿ ಅನಾರೋಗ್ಯ, ಆರ್ಥಿಕ ಬಿಕ್ಕಟ್ಟು, ಉದ್ಯೋಗದಲ್ಲಿ ನಷ್ಟದಿಂದ ನೆಮ್ಮದಿ ಇರದು. ವ್ಯಯದ ಗುರುವು ದೀರ್ಘ ಸಂಚಾರ, ದುಃಖಕ್ಕೆ ಕಾರಣನಾಗುವನು. ಬೆನ್ನು ಹಿಡಿದ ಶತ್ರುಗಳಿಂದ ಅಪವಾದ, ಅವಮಾನಕ್ಕೆ ಪಾತ್ರರಾಗುವಿರಿ. ತೀರ್ಥಯಾತ್ರಾ, ವಿದೇಶಿ ಪ್ರಯಾಣ ಯೋಗವಿದ್ದರೂ ಜಾಗರೂಕರಾಗಿರಿ. ಪತ್ನಿ ಪುತ್ರರ ಹಾಗೂ ಗೃಹ ಸಮಸ್ಯೆಗಳಿಂದಲೂ ಬಳಲುವಿರಿ. ಮಂಗಳ ಕಾರ್ಯಗಳಿಗೆ ವಿಘ್ನ ಸಂಭವಿಸಬಹುದು. ಹಿರಿಯರ ಶುಶ್ರೂಷಾ ಯೋಗವಿದೆ. ಷೇರು, ಮ್ಯೂಚುವಲ್ ಫಂಡ್ ಮತ್ತಿತರ ಹೂಡಿಕೆಯ ಬಗ್ಗೆ ತಜ್ಞರ ಸಲಹೆ ಪಡೆದು ಎಚ್ಚರದಿಂದಿರಿ. ವಿದೇಶದಲ್ಲಿರುವವರಿಗೆ ಉದ್ಯೋಗ ನಷ್ಟ, ಬರಗಾಲ, ದರೋಡೆ ಭೀತಿಯಿಂದಾಗಿ ನೆಮ್ಮದಿ ಇರದು. ರಾಜಕೀಯ, ಸಾಮಾಜಿಕ ಮುಖಂಡರಿಗೆ ಪ್ರತಿಸ್ಪರ್ಧಿಗಳ ಕಾಟವಿರುತ್ತದೆ. ನವಮದ ಶನಿಯಿಂದ ವಾತ, ಅಲರ್ಜಿ, ಉಬ್ಬಸ, ರಕ್ತದೊತ್ತಡ ಕಾಣಿಸಬಹುದು. ವೆಂಕಟೇಶ್ವರನ ಆರಾಧನೆ, ನಾಗಾರಾಧನೆ ಮಾಡಿರಿ. ವಿಷ್ಣು ಸಹಸ್ರನಾಮ ಪಠಿಸಿರಿ. ಮುತ್ತಿನ ದಾನ, ಧಾರಣೆಯಿಂದ ಶುಭ. ಸಿಂಹರಾಶಿ. ರಾಜಗಾಂಭೀರ್ಯದ ಬಲಪ್ರಧಾನದ ರಾಶಿ ನಿಮ್ಮದು. ಈ ವರ್ಷ ಪಂಚಮಾಧಿಪತಿಯಾದ ಗುರು ಲಾಭದಲ್ಲಿದ್ದು ಅನುಕೂಲನಾದರೂ ಅಷ್ಟಮ ಶನಿ, ಸಪ್ತಮ ರಾಹುಗಳಿಂದ ಸವಾಲಿದೆ. ಮಕ್ಕಳ ಉದ್ಯೋಗ, ವಿವಾಹ, ಸಂತಾನ ಭಾಗ್ಯ ಹಾಗೂ ಮನೆಯಲ್ಲಿ ಮಂಗಲ ಕಾರ್ಯಗಳು ನಡೆಯುವವು. ಮಕ್ಕಳು ವಿದ್ಯಾಕ್ಷೇತ್ರದಲ್ಲೂ ಸಾಧನೆ ಮಾಡುವರು. ಆದರೆ ಅಷ್ಟಮದಲ್ಲಿರುವ ಶನಿ ದೈನ್ಯಕ್ಕೂ ಸೃಜನ ವಿರೋಧಕ್ಕೂ ಕಾರಣನಾಗುವನು. ದವಸ ಧಾನ್ಯ, ಸುವರ್ಣ, ರತ್ನಾಭರಣ, ರೇಷ್ಮೆ ವಸ್ತ್ರ, ಮಂಗಳ ವಸ್ತುಗಳ ಮಾರಾಟದಲ್ಲಿ ಲಾಭವಿದೆ. ಕಂಪ್ಯೂಟರ್, ಎಲೆಕ್ಟ್ರಿಕ್, ಎಲೆಕ್ಟ್ರಾನಿಕ್, ರಾಸಾಯನಿಕ, ಜೈವಿಕ ಉತ್ಪಾದಕರಿಗೂ ವಿತರಕರಿಗೂ ಆರ್ಥಿಕ ಅಡಚಣೆಯಾಗುವುದು. ಸಾಲದ ಹೊನ್ನಶೂಲದಲ್ಲಿ ಪೀಡಿತರಾಗುವಿರಿ. ಕೃಷಿ, ಹೈನುಗಾರಿಕೆಯಲ್ಲಿ ರೋಗ ರುಜಿನಗಳ ಕಾಟವಿದೆ. ಸಮುದ್ರೋತ್ಪನ್ನ, ಹೋಟೆಲ್ ಉದ್ಯಮಿಗಳಿಗೆ ಕಾರ್ಮಿಕರ ಬಾಧೆ ಇದೆ. ವಿದೇಶ ಪ್ರಯಾಣದಿಂದ ದೂರವಿರಿ. ಆತ್ಮೀಯರ ಮಾತು ಮತ್ತು ವರ್ತನೆ ಉಂಟು ಮಾಡುವ ಬೇಸರದ ಹೊತ್ತಿನಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ದೊರಕಬಹುದು. ವರ್ಷದ ಕೊನೆಯ ತನಕ ವೈದ್ಯಕೀಯ ವೆಚ್ಚ ಹೆಚ್ಚುವುದು. ಸ್ಥಾನಭ್ರಂಶದ ಭೀತಿ. ಕಲಾವಿದರಿಗೆ ಬೇಡಿಕೆ ಇರದು. ಮಕ್ಕಳ ಬಗ್ಗೆ ಚಿಂತೆ, ಹಣದ ವ್ಯವಹಾರಗಳಲ್ಲಿ ಎಚ್ಚರಬೇಕು. ಪರಿಹಾರಕ್ಕಾಗಿ ಕೃಷ್ಣ ಮುಖ್ಯಪ್ರಾಣರ ಆರಾಧನೆ ಮಾಡಿರಿ. ಗಣಪತಿ, ಸುಬ್ರಹ್ಮಣ್ಯರ ಸೇವೆ ಮಾಡಿ. ಮಾಣಿಕ್ಯದ ದಾನ, ಧಾರಣೆಯಿಂದ ಶುಭ. ಕನ್ಯಾ ರಾಶಿ. ಮೇಧಾವಿಗಳು, ಸ್ವಭಾವತಃ ಧಾರ್ಮಿಕರೂ ಆದ ನಿಮಗೆ ಈ ವರ್ಷ ರಾಹುವು ಅನುಕೂಲಕರನಾದರೆ ಗುರುವು ಶನಿಗಳು ಪ್ರತಿಕೂಲರು. ಶನಿಯು ಸಪ್ತಮದಲ್ಲಿದ್ದು ಸ್ತ್ರೀ ನಿಮಿತ್ತವಾದ ರಗಳೆ, ದೂರ ಸಂಚಾರದಲ್ಲಿ ಕ್ಲೇಶ ಸಂಭವಿಸಬಹುದು. ದಾನ ಧರ್ಮಾದಿ ಸತ್ಕಾರ್ಯ ನಡೆಯುವುದು. ಆಸ್ತಿ ಖರೀದಿ, ಮಠ ಮಂದಿರಗಳ ಜೀರ್ಣೋದ್ಧಾರ ಕಾರ್ಯ ಕೈಗೂಡಬಹುದು. ಪತ್ನಿಯ ಅನಾರೋಗ್ಯ ಹಾಗೂ ದಾಂಪತ್ಯದಲ್ಲಿ ವಿರಸದಿಂದ ನಿದ್ರೆ ಬಾರದೆ ರಾತ್ರಿ ಕಳೆಯಬೇಕಾದೀತು. ವರ್ಷದ ಉತ್ತರಾರ್ಧದಲ್ಲಿ ಮಕ್ಕಳ ವಿವಾಹದ ಚಿಂತೆ ಕಾಡಬಹುದು. ಯಾತ್ರೆಯಲ್ಲಿ ಪುಣ್ಯಪ್ರಾಪ್ತಿ. ಲೋಕಾಪವಾದದ ಭಯವಿದೆ. ರೋಗ ರುಜಿನಗಳ ಬಗ್ಗೆ ಎಚ್ಚರವಿರಲಿ. ವಿದ್ಯಾರ್ಥಿಗಳಿಗೆ ನಿರಾಶೆಯಾಗುವುದು. ವಿವಾಹಕ್ಕೆ ವಿಘ್ನಗಳು ಎದುರಾಗುವವು. ಚರ್ಮ, ಕಂಪ್ಯೂಟರ್, ರಾಸಾಯನಿಕ ವಸ್ತುಗಳ ಉದ್ಯಮದಲ್ಲಿ ಅಭಿವೃದ್ಧಿ. ಆಲಸ್ಯದಿಂದ ಉದ್ಯೋಗದಲ್ಲಿ ತೊಂದರೆಯಾಗುವುದು. ಕೃಷಿ, ವಾಣಿಜ್ಯ ತೃಪ್ತಿಕರ. ಪುರೋಹಿತ, ಅಧ್ಯಾಪಕ, ನ್ಯಾಯವಾದಿ, ಪತ್ರಿಕಾ ಸಂಪಾದಕರಿಗೂ ತಕ್ಕ ಮಟ್ಟಿನ ಸ್ಥಾನಮಾನ ಪ್ರಾಪ್ತಿ. ವಾತ ಪ್ರಕೋಪವಿದೆ. ಪರಿಹಾರಕ್ಕಾಗಿ ನರಸಿಂಹನನ್ನು ಭಜಿಸಿರಿ. ಮುಖ್ಯ ಪ್ರಾಣ ಹಾಗೂ ಶಿವನನ್ನ ಆರಾಧಿಸಿ. ಪಚ್ಚೆಯ ದಾನ, ಧಾರಣೆಯಿಂದ ಶುಭ. ತುಲಾರಾಶಿ. ಸತ್ಯ ಧರ್ಮ ರಾಶಿ ಎಂದೇ ಪ್ರಸಿದ್ಧವಾದ ರಾಶಿಯ ನಿಮಗೆ ಈ ವರ್ಷ ಪರಿಪೂರ್ಣ ದೈವಾನುಗ್ರಹವಿದೆ. ರಾಶಿಗೆ ಶುಭಪ್ರದನಾದ ಶನಿಯು ಈ ವರ್ಷ ಅಭೀಷ್ಟ ಸ್ಥಾನದಲ್ಲಿರುವನು. ವರ್ಷಾರಂಭದ 2 ತಿಂಗಳಲ್ಲಿ ಕೊನೆಯ ತನಕ ಅಷ್ಟಮದ ಗುರು ಹಾಗೂ ಪಂಚಮದ ರಾಹುವಿನಿಂದಾಗಿ ಮಾನಸಿಕ ನೆಮ್ಮದಿ ಕೆಟ್ಟರೂ
ಕೊನೆಯ 10 ತಿಂಗಳಲ್ಲಿ ಶುಭ ಫಲಾನುಭವವಾಗುವುದು. ಅವಮಾನ, ದುಗುಡ, ಸಂಶಯ, ಕರುಳು ಬೇನೆಯ ಅನುಭವ ಮೊದಲ 2 ತಿಂಗಳಲ್ಲಿ ಕಾಣಬಹುದು. ಹೀಗಾಗಿ ಶತ್ರುಜಯ, ಮಿತ್ರಲಾಭ, ವಿವಾಹ ಭಾಗ್ಯ, ಸಂತಾನ ಪ್ರಾಪ್ತಿಯಿಂದಾಗಿ ಮುದಗೊಳ್ಳುವಿರಿ. ವಿದೇಶಿ ಯಾನದಿಂದಲೂ ಲಾಭವಿದೆ. ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಮುಖಂಡರಿಗೆ ಸ್ಥಾನಮಾನ ಪ್ರಾಪ್ತಿ ಇದೆ. ಕಂಪ್ಯೂಟರ್, ಎಲೆಕ್ಟ್ರಾನಿಕ್, ಕಲ್ಲಿದ್ದಲು, ಕಚ್ಚಾ ವಸ್ತುಗಳ ವ್ಯವಹಾರ, ಪ್ರವಾಸೋದ್ಯಮ, ತೋಟಗಾರಿಕೆ, ಹೈನುಗಾರಿಕೆ, ನೀರ ಕ್ಷೀರ ವ್ಯವಹಾರಗಳು ಉತ್ತಮ ಇಳುವರಿ ನೀಡುವುವು. ಪಂಚಮದ ರಾಹುವಿನಿಂದ ಕೆಲವು ಅನಗತ್ಯ ವಿಚಾರಗಳು ಮಾನಸಿಕವಾಗಿ ಕಾಡಬಹುದು. ಗರ್ಭಿಣಿಯರು ಎಚ್ಚರದಿಂದಿರಿ. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಾವಕಾಶವಿದೆ. ನಂಜು, ಅಲರ್ಜಿ, ಉದರ ಪೀಡೆ ಕಾಡಬಹುದು. ಕೃತಕ ಬುದ್ಧಿಮತ್ತೆ, ಸಂಶೋಧನಾ ಕ್ಷೇತ್ರ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವಿಪುಲವಾದ ಅವಕಾಶಗಳಿವೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವುವು. ಮಂತ್ರಸಿದ್ಧಿಯ ಕಾಲವಿದು. ಅರಿಷ್ಟ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಜಪ, ಸುಂದರಕಾಂಡ ಪಾರಾಯಣ ಮಾಡಿರಿ. ನಾಗಾರಾಧನೆ ನಡೆಸಿರಿ. ವಜ್ರದ ದಾನ, ಧಾರಣೆಯಿಂದ ನೆಮ್ಮದಿ. ವೃಶ್ಚಿಕ ರಾಶಿ. ಈ ರಾಶಿ ಕಾಲಪುರುಷನ ರಹಸ್ಯ ಪ್ರದೇಶವನ್ನು ತಿಳಿಸುವ ರಾಶಿಯಾದ ಪ್ರಯುಕ್ತ ಗುಪ್ತ ರಾಶಿ ಎಂದೇ ಪ್ರಸಿದ್ಧಿ. ಪರರ ರಹಸ್ಯ ಅರಿಯುವುದು, ಸ್ವರಹಸ್ಯ ಮುಚ್ಚಿಡುವ ಪತ್ತೇದಾರರ ರಾಶಿ ಇದು. ವರ್ಷದ ಆದಿಯ 2 ತಿಂಗಳಲ್ಲಿ ಗುರು ಅನುಕೂಲಕರನಾಗಿದ್ದು ಸಾಕಷ್ಟು ಶುಭ ಕಾರ್ಯಗಳಿಗೆ ಕಾರಣನಾಗುವನು. ವಿವಾಹ ಭಾಗ್ಯ ಒದಗಿ ಬರುವುದು. ಆದರೆ ಈ ವರ್ಷ ಗೋಚರದ ಪ್ರಧಾನ ಗ್ರಹರಾದ ಶನಿ, ರಾಹು, ಗುರುಗಳು ಪ್ರತಿಕೂಲ ಪ್ರಯುಕ್ತ ನಷ್ಟ ಕಷ್ಟಗಳು ಎದುರಿಸಬೇಕು. ಒಂದು ವಿವಾದ ಆರಂಭವಾಗುವ ಮೊದಲೇ ಇನ್ನೊಂದು ವಿವಾದ ಆರಂಭವಾಗಿ ಬೆಂಕಿಯಿಂದ ಬಾಣಲೆಗೆ ಬಿದ್ದ ಅನುಭವವಾಗುವುದು. ದೈಹಿಕ, ಮಾನಸಿಕ, ಆರ್ಥಿಕ ಹಿನ್ನಡೆಯನ್ನು ಅನುಭವಿಸುವಿರಿ. ಮೈತ್ರಿ ಕೆಡುವುದಲ್ಲದೆ ಬಾಂಧವ್ಯದಲ್ಲಿಯೂ ವಿರಸ ಮೂಡುವುದು. ಗುರು ಹಿರಿಯರ ಅವಕೃಪೆ ಹಾಗೂ ಶುಶ್ರೂಷಾ ಯೋಗವಿದೆ. ಆಸ್ತಿ ವಿವಾದ ಆರಂಭವಾಗಬಹುದು. ಮಕ್ಕಳ ವಿವಾಹ, ವಿದ್ಯಾಭ್ಯಾಸದಲ್ಲಿ ವಿಘ್ನ ಬರಬಹುದು. ವಾಹನ ಅಪಘಾತ, ರಿಪೇರಿ, ಕಳ್ಳಕಾಕರ ಕಾಟ, ಅಪವಾದದ ಭಯವಿದೆ. ನಯವಂಚಕರ ಬಗ್ಗೆ ಎಚ್ಚರವಿರಲಿ. ಔಷಧ, ರಾಸಾಯನಿಕ, ಜೈವಿಕ, ಕಂಪ್ಯೂಟರ್, ಫೈನಾನ್ಸ್, ರಫ್ತು, ಸಂಚಾರ ನಿಗಮ, ಲೋಕೋಪಯೋಗಿ ಮೊದಲಾದ ಕ್ಷೇತ್ರಗಳಲ್ಲಿ ಹಿನ್ನಡೆ ಇದೆ. ಹಳೆಯ ಚಟದ ಜೊತೆಗೆ ಹೊಸ ಹವ್ಯಾಸದಿಂದ ದೂರವಿರಿ. ಸೈಬರ್ ವಂಚಕರ ಬಗ್ಗೆ ಎಚ್ಚರ. ಅರಿಷ್ಟ ಪರಿಹಾರಕ್ಕಾಗಿ ಸಗ್ರಹ ಶನಿಶಾಂತಿ, ನರಸಿಂಹ ಮಂತ್ರ ಹೋಮ, ರುದ್ರಾಭಿಷೇಕ ಮಾಡಿಸಿರಿ. ವಿಷ್ಣು ಸಹಸ್ರನಾಮ ಪಠಿಸಿರಿ. ಹವಳದಾನ, ಧಾರಣೆಯಿಂದ ಶುಭವಾಗುವುದು. ಧನುರಾಶಿ. ಬುದ್ಧಿವಂತರು, ಉದಾರಿಗಳು ಆದ ನಿಮಗೆ ಈ ವರ್ಷ ಬಹುಮಟ್ಟಿಗೆ ಶುಭವಿದೆ. ಮೊದಲ 2 ತಿಂಗಳಲ್ಲಿ 6ರ ಗುರು, 4ರ ಶನಿಯಿಂದಾಗಿ ಅನಾರೋಗ್ಯ, ಬಂಧು ಮಿತ್ರರ ಅಸಹಕಾರದಿಂದ ಬಳಲುವಿರಿ. ಮುಂದಿನ ದಿನಗಳಲ್ಲಿ ಗುರು ರಾಹುಗಳಿಬ್ಬರೂ ನಿಮಗೆ ಇಷ್ಟಪ್ರದರಾದರೆ ಸುಖಸ್ಥಾನದ ಶನಿ ದುಃಖಪ್ರದ. ಸಪ್ತಮದ ಸುಖಾಧಿಪತಿಯ ಸ್ಥಿತಿಯಿಂದಾಗಿ ವಿವಾಹ, ಮುಂಜಿ, ಗೃಹ ಪ್ರವೇಶ, ಮಂಗಳ ಕಾರ್ಯಗಳು ಘಟಿಸುತ್ತವೆ. ಕವಿ, ಕಲಾವಿದರಿಗೆ, ಬುದ್ಧಿಜೀವಿಗಳಿಗೆ ಮಾನ ಸಮ್ಮಾನದ ಪ್ರಾಪ್ತಿ ಇದೆ. ಅಧ್ಯಾಪಕ, ನ್ಯಾಯವಾದಿ, ಸಂಶೋಧಕ, ಸಂಪರ್ಕ ಸಾಧಕ ಕ್ಷೇತ್ರದಲ್ಲಿರುವವರಿಗೆ ಇದು ಶುಭ ಕಾಲ. ವ್ಯಾಪಾರ, ಫೈನಾನ್ಸ್, ಷೇರು ಮಾರುಕಟ್ಟೆಯಲ್ಲಿಯೂ ಲಾಭವಿದೆ. ಮೈತ್ರಿಯಲ್ಲಿ ಬಿರುಕು ಮೂಡಬಹುದು. ಕೃಷಿ, ಹೈನುಗಾರಿಕೆಯಲ್ಲಿ ರೋಗ ರುಜಿನಗಳ, ಕಾಡು ಪ್ರಾಣಿಗಳ ಕಾಟವಿದೆ. ವಾಹನ ಖರೀದಿಯ ಭಾಗ್ಯವಿದ್ದರೂ ಎಚ್ಚರ. ರೇಷ್ಮೆ, ಆಭರಣ, ರತ್ನ, ಮಂಗಳ ವಸ್ತುಗಳ ಮಾರಾಟಗಾರರಿಗೂ ಶುಭವಿದೆ. ಖಗೋಳ ವಿಜ್ಞಾನ, ವೈಮಾನಿಕ ಕ್ಷೇತ್ರದಲ್ಲಿ ವಿಪುಲವಾದ ಅವಕಾಶಗಳಿವೆ. ಸೈನಿಕರು, ಆರಕ್ಷಕರು, ಅರೆಸೇನಾ ಸಿಬ್ಬಂದಿಗಳಿಗೆ ಪದೋನ್ನತಿ ಇದೆ. ಸೇವಾ ಕ್ಷೇತ್ರದ ಕಾರ್ಯಕರ್ತರಿಗೆ ಗೌರವಾಧಾರ ಪ್ರಾಪ್ತಿ ಇದೆ. ಪತ್ನಿಗೆ ಅನಾರೋಗ್ಯ, ಅನಗತ್ಯ ಕಲಹ, ಹೃದಯ ಸಂಬಂಧಿ ರೋಗ, ವಾಯು ಪ್ರಕೋಪ ಕಾಣಿಸಿತು. ತಿರುಪತಿ ಯಾತ್ರೆ, ಕೃಷ್ಣ, ಮುಖ್ಯ ಪ್ರಾಣರ ಸೇವೆಯಿಂದ ಅರಿಷ್ಟ ಪರಿಹಾರ. ಪುಷ್ಯರಾಗದ ದಾನ, ಧಾರಣೆಯಿಂದ ಶುಭಯೋಗ. ಮಕರ ರಾಶಿ. ಜಿಂಕೆಯಂತೆ ಚುರುಕು, ಮೊಸಳೆಯಂತೆ ಬಲಿಷ್ಠರಾದ ನೀವು ಈ ವರ್ಷ 7.5 ವರ್ಷ ಶನಿಕಾಟದಿಂದ ಮುಕ್ತರಾಗಿದ್ದೀರಿ. ಶನಿಯು ತೃತೀಯದಲ್ಲಿರುವಾಗ ಕಬ್ಬಿಣ, ಕೈಗಾರಿಕೆ, ಕಚ್ಚಾ ಸಾಮಗ್ರಿ, ಕಲ್ಲಿದ್ದಲು, ಗುಜರಿ ವಸ್ತುಗಳ ವ್ಯವಹಾರದಲ್ಲಿ ಲಾಭವಾಗುವುದು. ಶ್ರಮಿಕ ವರ್ಗಕ್ಕೆ ಆದಾಯವಿದ್ದರೂ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ರೋಗಸ್ಥಾನದ ಗುರುವು ಕಲಹ, ಅನಾರೋಗ್ಯ, ವಿಘ್ನಗಳಿಂದ ಸುಖ ಹಾನಿಯುಂಟು ಮಾಡುವನು. ಗುರು ಹಿರಿಯರ ಮುನಿಸು, ಅನಾರೋಗ್ಯ ಒಂದು ಯಕ್ಷ ಪ್ರಶ್ನೆಯಾದೀತು. ಸಹೋದರರ ವೈಷಮ್ಯ, ಮಾರ್ಗದ ಬಗ್ಗೆ ಕಲಹ, ಕೋರ್ಟ್ ಮೆಟ್ಟಿಲೇರಬಹುದು. ಮಠ ದೇವಾಲಯಗಳಲ್ಲಿ ಸಂಘರ್ಷ ಆರಂಭವಾಗುವುದು. ಕಿವಿ, ಗಂಟಲು, ಮೂಗು, ಕರಳು,
ಕೊಬ್ಬು, ಮಧುಮೇಹದಂತಹ ರೋಗಗಳು ಕಾಡಬಹುದು. ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಉದ್ಯೋಗದ ಸಮಸ್ಯೆ ಕಾಡುವುದು. ಶುಭ ಕಾರ್ಯಗಳಿಗೆ ವಿಘ್ನ ಸಂಭವಿಸಬಹುದು. ಗುರುವು ಅತಿಚಾರದಿಂದ ಸಪ್ತಮದಲ್ಲಿರುವಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕ್ಷೀಣಿಸುತ್ತದೆ. ಮಂಗಳ ಕಾರ್ಯಗಳು ಘಟಿಸಬಹುದು. ದ್ವಿತೀಯದ ರಾಹುವಿನಿಂದ ಧನಹಾನಿ, ವಾಕ್ಕಲಹ ಸಂಭವಿಸಬಹುದು. ಪುರೋಹಿತ, ಅಧ್ಯಾಪಕ, ಅರ್ಚಕ, ನ್ಯಾಯವಾದಿ, ಕಮಿಷನ್ ಏಜೆಂಟ್, ಸಾರಿಗೆ ಸಂಚಾರದ ಕಾರ್ಮಿಕರು ಉದ್ಯೋಗದಲ್ಲಿ ಸಂತೃಪ್ತಿ ಕಾಣಲಾರರು. ಶ್ರಮಜೀವಿಗಳಿಗೆ ಆದಾಯವಿದ್ದರೂ ಶಾಂತಿ ಇರದು, ಸುಖ ಸಾಧನವಿದ್ದರೂ ಸುಖವಿಲ್ಲ ಎಂಬ ಮಾತು ಅನುಭವಕ್ಕೆ ಬರುತ್ತದೆ. ನೀಲ ಹರಳಿನ ದಾನ, ಧಾರಣೆಯಿಂದ ಶುಭ ಫಲ. ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ, ಶ್ರೀ ವಾದಿರಾಜರ, ಶ್ರೀ ರಾಘವೇಂದ್ರ ಗುರುಗಳ ಸೇವೆ ಮಾಡಿ. ಕುಂಭರಾಶಿ. ಈ ರಾಶಿಯವರು ಪರಿಶ್ರಮಿಗಳು. 7.5 ವರ್ಷದ ಶನಿಯು ಧನಸ್ಥಾನದಲ್ಲಿ, ರಾಹುವು ಜನ್ಮದಲ್ಲಿ ಪೀಡಕನಾಗಿರುವನು. ವರ್ಷಾರಂಭದ 2 ತಿಂಗಳಲ್ಲಿ ಗುರುವು ಅನಿಷ್ಟ ಸ್ಥಾನದಲ್ಲಿದ್ದು ಕಫದೋಷ, ಬಂಧು ಮಿತ್ರರ ಅಸಹಕಾರ, ಕೆಲಸದ ಒತ್ತಡದಿಂದ ದಣಿಯುವಿಕೆ. ಮುಂದಿನ 10 ತಿಂಗಳಲ್ಲಿ ಧನ ಲಾಭಾಧಿಪತಿಯ ಪೂರ್ವ ಪುಣ್ಯ ಸ್ಥಾನ ಸ್ಥಿತಿಯಿಂದ ನೀವು ಹಲವು ಸಮಸ್ಯೆಗಳಿಂದ ಮುಕ್ತರಾಗುವಿರಿ. ಪಂಚಮದ ಗುರುವು ಚಿನ್ನ, ರತ್ನ, ಪೀತಾಂಬರ, ಸುಗಂಧ ವಸ್ತು, ವಾಹನ, ಸಂತಾನದ ಪ್ರಾಪ್ತಕನಾಗಿರುವನು. ಶಿಕ್ಷಣ ಹಾಗೂ ಜ್ಞಾನ ಪ್ರಚಾರದ ವಿಭಾಗಗಳಿಗೆ ಈ ವರ್ಷ ಉತ್ತಮವಿದೆ. ಬುದ್ಧಿಜೀವಿಗಳಿಗೂ, ಚಿತ್ರರಂಗ, ಕಿರುತೆರೆ, ಜಾನಪದ ಕಲಾವಿದರಿಗೂ, ಪ್ರವಚನಕಾರರಿಗೂ ಆರೋಗ್ಯದ ಸಮಸ್ಯೆ ಇದ್ದರೂ ಕೈತುಂಬ ಸಂಪಾದನೆಯಾಗಬಹುದು. ಆದಾಯವಿದ್ದರೂ ಧನಸ್ಥಾನದ ಶನಿಯಿಂದಾಗಿ ವ್ಯಯವೂ ಇದೆ. ಜನ್ಮದ ರಾಹುವಿನಿಂದಾಗಿ ಅಲರ್ಜಿ, ನಂಜು, ವಾಯು ಪ್ರಕೋಪ, ಪತ್ನಿಗೆ ಅನಾರೋಗ್ಯವೂ ಕಾಣಿಸಬಹುದು. ಮದುವೆ, ಸಂತಾನ, ಗೃಹ ಪ್ರವೇಶದಂತಹ ಮಂಗಲ ಕಾರ್ಯಗಳಿಂದ ಸಂತೃಪ್ತಿ ಹೊಂದುವಿರಿ. ಪುಣ್ಯ ನದಿಗಳ ಸ್ನಾನ ಭಾಗ್ಯವಿದೆ. ಪರಿಹಾರಕ್ಕಾಗಿ ಶ್ರೀಕೃಷ್ಣ, ಮುಖ್ಯ ಪ್ರಾಣರ, ರುದ್ರದೇವರ, ಗಣಪತಿಯ ಆರಾಧನೆ ಮಾಡಿರಿ. ನೀಲದಾನ ಹಾಗೂ ಧಾರಣೆಯಿಂದ ಕ್ಷೇಮವಾಗುವುದು. ಮೀನರಾಶಿ. ಜನ್ಮ ಶನಿ, ವ್ಯಯದ ರಾಹು, ಸುಖದ ಸ್ಥಾನದ ಗುರುವಿನಿಂದ ಈ ಸಂವತ್ಸರದ ನಿಮಗೆ ಶುಭಪ್ರದವಲ್ಲ. ಬಂಧು ವರ್ಗದವರ ಮುನಿಸು ಮುಂದುವರೆದರೂ ಪರಿಶ್ರಮದಿಂದ ಸಂಪಾದನೆ ಸಾಧ್ಯವಾಗುವುದು. ಧಾರ್ಮಿಕ, ಶೈಕ್ಷಣಿಕ ಕಾರ್ಯಗಳು ಸಿದ್ಧಿಯನ್ನ ಕಾಣುವವು. ಶಾಲೆ, ಗೃಹ, ಮಠ ಮಂದಿರಗಳ ಜೀರ್ಣೋದ್ಧಾರದಲ್ಲಿ ಸಹಭಾಗಿತ್ವ ದೊರೆಯುವುದು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪೂರ್ವ ಪುಣ್ಯ ಸ್ಥಾನದ ಉಚ್ಚ ಗುರುವಿನ ಸಂಚಾರವು ಕತ್ತಲ ರಾಶಿಯ ಆಕಾಶದಲ್ಲಿ ಬೆಳ್ಳಿಯ ಸಂಚಾರದಂತೆ ಸ್ವಲ್ಪ ಮಟ್ಟಿನ ಶುಭ ನೀಡುವುದು. ವಿವಾಹ ಯೋಗ, ಸಂತಾನ ಲಾಭವಾಗಬಹುದು. ಸ್ಥಳ ಖರೀದಿ ಹಾಗೂ ವಾಹನ ಖರೀದಿಯ ಯೋಗವಿದೆ. ಆಲಸ್ಯ, ಅನಾರೋಗ್ಯ, ಅಪವಾದ ನಿಮ್ಮನ್ನು ನಿರಂತರವಾಗಿ ಕಾಡುವುದು. ವ್ಯಯದ ರಾಹುವಿನಿಂದ ಅನಗತ್ಯ ವೆಚ್ಚ, ಸಂಚಾರ ಹೆಚ್ಚುವುದು. ವಾತರೋಗ, ಅಲರ್ಜಿಯಂತಹ ಸಮಸ್ಯೆಗಳು ಕಾಡುವವು. ಅನಿರೀಕ್ಷಿತವಾದ ಘಟನೆ ಎದುರಿಸುವಿರಿ. ಹೋಟೆಲ್, ಬೇಕರಿ, ಆಹಾರ ಸರಬರಾಜು, ಬಟ್ಟೆ, ಔಷಧಿಗಳ ಮಾರಾಟ, ಉದ್ಯಮದಲ್ಲಿ ತೃಪ್ತಿಕರವಾದ ಲಾಭವಿದೆ. ಆದರೆ ಕಾರ್ಮಿಕರ ಅಸಹಕಾರದಿಂದ ತೊಂದರೆ ಇದೆ. ಕಂಪ್ಯೂಟರ್, ಎಲೆಕ್ಟ್ರಾನಿಕ್, ಪ್ಲಾಸ್ಟಿಕ್, ಹೆಂಚು, ಕಲ್ಲು, ಕಬ್ಬಿಣಕ್ಕೆ ಸಂಬಂಧಿಸಿದ ಉದ್ಯಮಗಳು ಸೊರಗುವವು. ಅರ್ಚಕ, ಪುರೋಹಿತರಿಗೆ ಆದಾಯ ತೃಪ್ತಿಕರ. ಅರಿಷ್ಟ ಪರಿಹಾರಕ್ಕಾಗಿ ನರಸಿಂಹನನ್ನು, ಮುಖ್ಯ ಪ್ರಾಣ ದೇವರನ್ನು ಭಜಿಸಿರಿ. ಪುಷ್ಯರಾಗದ ದಾನ, ಧಾರಣೆಯಿಂದ ಶುಭ.